ಹೆಸರು ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಪಪ್ರಚಾರವನ್ನ ಮಾಡಿದ್ರು ಅನ್ನುವಂತ ಕಾರಣದಿಂದಾಗಿ ಎಐ ವಿಡಿಯೋ ಮೂಲಕ ಸಮೀರದ ಒಂದು ಕತೆ ಇದೆಯಲ್ಲ, ನಿಜಕ್ಕೂ ಕೂಡ ರಾಜಕಾರಣದಲ್ಲೆಲ್ಲ ಇಡೀ ದೇಶಾದ್ಯಂತ ಸಂಚಲನವನ್ನ ಮೂಡಿಸಿತ್ತು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಐ ವಿಡಿಯೋ ಸೃಷ್ಟಿಸಿ ಗಲಭೆ ಪ್ರಚೋದನೆ ಆರೋಪ ಕೇಳಿಬಂತು ಸಮೀರ್ ವಿರುದ್ಧ. ಇದೀಗ ಯೂಟ್ಯೂಬರ್ ಸಮೀರ್ ಇಂದಿನ ವಿಚಾರಣೆ ಅಂತ್ಯಗೊಂಡಿದೆ. 3 ಪ್ರಕರಣ ಸಂಬಂಧ ಯೂಟ್ಯೂಬರ್ ಸಮೀರ್ ವಿಚಾರಣೆ ಇವತ್ತು. ಇಂದು 5 ಗಂಟೆಗಳ ಕಾಲ ಸಮೀರ್ ವಿಚಾರಣೆ ನಡೆಸಿದಂತ ಕಾಕಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಸಮೀರ್ ವಿಚಾರಣೆ ನಡೆದಿದೆ. ಒಂದಲ್ಲ ಎರಡಲ್ಲ 5 ಗಂಟೆಗಳ ಕಾಲ ದೂತ ಸಮೀರ್ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೋಶ್ನಿ ಇವತ್ತು ಎಐ ವಿಡಿಯೋ ಮಾಡುವ ಮೂಲಕ ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2012ರಲ್ಲಿ ಆಗಿರುವಂತಹ ಒಂದು ಘಟನೆ ಇದೆಯಲ್ಲ, ಸಾಕಷ್ಟು ಸದ್ದನ್ನ ಮಾಡ್ತು. ಅಷ್ಟರ ಮಟ್ಟಿಗೆ ಹೋರಾಟವನ್ನ ಆಯ್ತು. ಆ ಸಂದರ್ಭದಲ್ಲೂ ಕೂಡ ಹೋರಾಟ ಆಯ್ತು. ಅದಾದ ನಂತರ ಒಂದಿಷ್ಟು ಹೋರಾಟಗಳು ಸಹಜವಾಗಿ ನಡೀತಾ ಇತ್ತು. ಅಷ್ಟರ ಮಟ್ಟಿಗೆ ಏನ್ ನಡೀತಾ ಇರಲಿಲ್ಲ. ಬಟ್ ಈ ಸಮೀರ್ ಯಾವಾಗ ಒಂದು ವಿಡಿಯೋ ಮಾಡ್ತಾನಲ್ಲ, ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ಗೌಡರ ಕುಟುಂಬ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಆ ರೀತಿ ಆಗಿದೆ, ಈ ರೀತಿ ಆಗಿದೆ, ಒಂದು ಅರ್ಧ ಗಂಟೆ ವಿಡಿಯೋ ರೋಶ್ನಿ, ಅರ್ಧ ಗಂಟೆ ವಿಡಿಯೋ, ಬಹಳ ಅದ್ಭುತವಾಗಿ ಎಡಿಟಿಂಗು, ಅದ್ಭುತವಾದಂತ ಎಐ ಗ್ರಾಫಿಕ್ಸ್ ಮಾಡುವ ಮೂಲಕ ಜನರ ಮನಸ್ಸಿನಲ್ಲಿ ಅಚ್ಚರಿಯಾಗಿ ಉಳಿದು ಬಿಡ್ತಾನೆ. ಸಮೀರ್ ಎಂತ ವಿಡಿಯೋ ಮಾಡಿದ್ದಾನ್ರಿ, ಇದರಲ್ಲೂ ಕೂಡ ಜಾತಿ ಧರ್ಮ ಎಲ್ಲಾ ಕೂಡ ನೋಡ್ತಿರಲ್ಲ ಅಂತ ಹೇಳ್ತಿರಲ್ಲ. ಹೆಂಗೆ ಅಂತ ಇವತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಡ್ತಾರೆ. ಯಾವಾಗ ಬೆಂಗಳೂರಿನಲ್ಲಿ ಇರುವಂತ ಮನೆಗೂ ಏನೋ ಬಳ್ಳಾರಿಯಲ್ಲಿ ಇರುವಂತ ಮನೆಗೂ ನೋಟಿಸ್ ಅಂಟಿಸಿ ಬರ್ತಾರೆ. ನೀನು ವಿಚಾರಣೆಗೆ ಬರಲೇಬೇಕು ಮಾರಯ್ಯ, ಎಐ ವಿಡಿಯೋ ಮೂಲಕ ನೀನು ಗಲಭೆ ಪ್ರಚೋದನೆಗೆ ಆರೋಪ ಕೇಳಿ ಬರ್ತಾ ಇದೆ ನಿನ್ನ ಮೇಲೆ. ಒಂದಲ್ಲ ಎರಡಲ್ಲ 5 ಗಂಟೆಗಳ ಕಾಲ ವಿಚಾರಣೆ ಮಾಡ್ತಾರೆ. ಪ್ರಮುಖವಾಗಿ 3 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಕಾಕಿ ಮುಂದೆ ಏನೆಲ್ಲ ಹೇಳಿರಬಹುದು ರೋಶ್ನಿ, ಇವತ್ತು ಏನೇನು ಬಾಯಿ ಬಿಟ್ಟಿರ್ಬೋದು, ಯಾವ ರೀತಿ ಗ್ರಿಲ್ ಆಗಿರ್ಬೋದು, ಒಂದಿಷ್ಟು ನಾವು ಗಮನದಲ್ಲಿ ಇಟ್ಕೊಂಡು ಒಂದಿಷ್ಟು ಊಹಾಪೋಹಗಳು ಸಹಜವಾಗಿ ಕೇಳಿ ಬರುತ್ತಿರುತ್ತೆ. ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ, ಆ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳಿರ್ತಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಮೀರ್ ಈ ಒಂದು ವಿಡಿಯೋ 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಇಡೀ BBC ನ್ಯೂಸ್ ವರ್ಗೂ ಕೂಡ ಸುದ್ದಿ ಆಗುತ್ತೆ ಅಂತಂದ್ರೆ ಗಮನಿಸಬೇಕಾಗಿರುವಂತದ್ದು ನಾವು. ಎಐ ವಿಡಿಯೋ ಮೂಲಕ ಎಷ್ಟು ಅದ್ಭುತವಾದಂತ ಎಡಿಟಿಂಗು, ಅಬ್ಬಬ್ಬಬ್ಬಬ್ಬ, ಏನು ವಿಡಿಯೋ ಎಡಿಟಿಂಗ್ ಗುರು ನಿಂದು, ಏನು ಕ್ಲಾರಿಫಿಕೇಶನ್, ಏನು ಸ್ಪಷ್ಟೀಕರಣ ನಿಂದು, ಅದ್ಭುತ, ಮೆಚ್ಚಲೇಬೇಕು ಅಂತ ನಾವೆಲ್ಲರೂ ಕೂಡ ಊಹೆ ಮಾಡಿದ್ವಿ. ಅದಾದ ನಂತರ ಗೊತ್ತಾಗಿತ್ತು ಇದರಲ್ಲಿ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ, ಷಡ್ಯಂತ್ರ ಕೇಳಿ ಬರ್ತಾ ಇದೆ. ನೋಡಿ, ಇವತ್ತು ಬರ್ಬೇಕಾದಂತ ಸಂದರ್ಭದಲ್ಲೂ ಕೂಡ 3 ವಕೀಲರ ಜೊತೆ ರೋಶ್ನಿ ಏನ್ ನೋಡಿದ್ರೆ ಹೆಂಗ ಅನಿಸ್ತಾ ಇತ್ತು. ಇವತ್ತು ಸಮೀರ್ ಬರೋ ಎಂಟ್ರಿ ನೋಡಿದ್ರೆ ಇವತ್ತು ಆಕ್ಚುಲಿ ನಾನು ನೋಡ್ದೆ ಸಿರಾಜ್, ಇವತ್ತು ಏನು 2-3 ದಿನಗಳಿಂದ ಹೇಳ್ತಾ ಇದ್ರು, ಅಂದ್ರೆ ಸಮೀರ್ ವಿಚಾರಣೆಗೆ ಬರೋ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆ ಅಂತಂದ್ರೆ ಸಡನ್ ಆಗಿ ಮಾಯ ಆಗ್ಬಿಟ್ಟಿರ್ತಾನೆ ಸಮೀರ್. ಒಂದು ಯಾವಾಗ FIR ಆಗುತ್ತೆ, ಅದಾದ್ಮೇಲೆ ಅರೆಸ್ಟ್ ವಾರೆಂಟ್ ಬರುತ್ತೆ, ಅಂದ್ರೆ ಕೂಡಲೇ ಬಂಧನ ಆಗ್ಬೇಕು ಅಂತೇಳಿ ಯಾವಾಗ ಪೊಲೀಸರು ಹುಡುಕಾಟ ನಡೆಸ್ತಾರೋ, ಅಂದ್ರೆ ಬನ್ನೇರುಘಟ್ಟ ಸಮಥಿಂಗ್ ಅಲ್ಲೂ ಕೂಡ ಬಾಡಿಗೆ ಮನೆ ಇತ್ತು ಒಂದು, ಅಲ್ಲೂ ಕೂಡ ಬಹುಶಃ ಇರ್ಬೋದು ಅಂತ ಹೇಳಿ ಅಲ್ಲೂ ಕೂಡ ಪೊಲೀಸರು ಹುಡುಕಾಟ ನಡೆಸ್ತಾರೆ. ಎಲ್ಲಾ ಕಡೆಯಿಂದ ಸಡನ್ ಆಗಿ ಮಾಯ ಆಗ್ಬಿಡ್ತಾನೆ ಸಮೀರ್, ಕಾಣಿಸೋದೇ ಇಲ್ಲ. ಅಂದ್ರೆ ಈಗ ನೋಡಿ, ನೀವು ಗಿರೀಶ್ ಮಟ್ಟಣ್ಣ ಇರ್ಬೋದು ಅಥವಾ ತಿಮರೋಡಿ ಇರ್ಬಹುದು, ಇವರೆಲ್ಲ ಕಾಣಿಸ್ಕೊಂಡಿದ್ದಾರೆ, ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿದ್ದಾರೆ, ಹೇಗೋ ಒಟ್ಟಲ್ಲಿ ಕಾಣಿಸ್ಕೋತಾರೆ. ಆದ್ರೆ ಸಮೀರ್ ಮಾತ್ರ ಕಾಣಿಸ್ಕೊತಾನೆ ಇರ್ಲಿಲ್ಲ. ಎಲ್ಲಿ ಹೋದ, ಏನಾಯ್ತು? ಅದ್ರಲ್ಲೂ ನಮ್ಗೆ ಸುದ್ದಿ ಬಂದಿದೇನು, ಹೌದು ಸಮೀರ್ನ ಹುಡುಕಾಟ ನಡೆಸ್ತಿದ್ದಾರೆ ಪೊಲೀಸರು, ಆದ್ರೆ ಅವನು ಅರೆಸ್ಟ್ ಆಗೋ ಮುಂಚೆನೆ ಬೇಲ್ ತಗೊಂಡ್ಬಿಡ್ತಾನೆ. ತುಂಬಾ ಕಿಲಾಡಿ, ಅರೆಸ್ಟ್ ಆಗೋ ಮುಂಚೆನೆ ಬೇಲ್ ತಗೊಂಡ್ಬಿಡ್ತಾನೆ. ಆದ್ರೆ ಇವತ್ತು ನೋಡಿ, ವಿಚಾರಣೆಗೆ ಕರೀತಾರೆ, ವಿಚಾರಣೆ ಬರೋ ಸಾಧ್ಯತೆ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಯುತ್ತೆ. ವಿಚಾರಣೆಗೆ ಈತ ಬಂದಿರೋಂತ ಸ್ಟೈಲ್ ನೋಡ್ರಿ, ಅಪ್ಪ, ನಾನ್ ನೋಡಿ ಲಿಟ್ರಲಿ ಶಾಕ್ ಆದೆ ಸಿರಾಜ್. ಅಂದ್ರೆ ಮುಖದಲ್ಲಿ ಒಂದಿಷ್ಟು ಭಯ ಇರಬಹುದು, ಪಶ್ಚಾತ್ತಾಪ ಇರಬಹುದು, ಅಥವಾ ಕನ್ಫ್ಯೂಷನ್ ಅಥವಾ ಕಾನ್ಫಿಡೆನ್ಸ್ ಕಡಿಮೆ ಆಗಿರುವಂತದ್ದು. ಹೌದು, ನಾನೇನೋ ತಪ್ಪು ಮಾಡಿದ್ದೀನಾ ಅಂತ. ಅವೆಲ್ಲ ಇಲ್ಲ ನೋಡಿ. ಕೈಯಲ್ಲಿ ಒಂದಷ್ಟು ಫೈಲ್ಸ್ ಇಟ್ಕೊಂಡ್ ಬರ್ತಾನೆ. ಅದಾದ್ಮೇಲೆ ಬ್ಯಾಗ್ ಅಲ್ಲಿ ಒಂದಷ್ಟು ದಾಖಲೆಗಳನ್ನು ತಗೊಂಡು ಹೋಗಿದ್ದಾನಂತೆ. 3 ವಕೀಲರ ಜೊತೆ ಏನ್ ಅಣ್ಣ ಕ್ಲೀನ್ ಆಗಿ ಗಾಗಲ್ಸ್ ಹಾಕೊಂಡು ಕಾರ್ ಒಳಗ್ ಬಂದು ಇಳಿತಾನೆ, ಫುಲ್ ಸ್ಟೈಲ್ ಆಗಿ. ಅಪ್ಪ, ನಿಜವಾಗ್ಲೂ ವಿಚಾರಣೆಗೆ ಬಂದಿದ್ದಾನ, ಇವನು ಏನಕ್ಕೆ ಬಂದಿದ್ದಾನೋ ಅಂತ ಗೊತ್ತಿಲ್ಲ. ಬಟ್ ಮುಖದಲ್ಲಿ ಮಾತ್ರ ಒಂದು 0% ಪಶ್ಚಾತ್ತಾಪ ನೋಡಿ. ಅಂದ್ರೆ ಇವನ್ ಕಾನ್ಫಿಡೆನ್ಸ್ ನೋಡಿದಂತ ಸಂದರ್ಭದಲ್ಲಿ ಎಲ್ಲಾ ಡಾಕ್ಯುಮೆಂಟ್ಸ್ ಅವನ ಹತ್ರ ಇದೆ, ಪ್ರತಿಯೊಂದು ದಾಖಲೆಗಳು ನನ್ನ ಹತ್ರ ಇದಾವೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ಅಂತಂದ್ರೆ ವಕೀಲರ ಜೊತೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದಿಷ್ಟು ಕರೆದಿದ್ದಾರೆ ಅಂತಂದಾಗ ದಾಖಲೆ ರೆಡಿ ಮಾಡ್ಕೊಂಡಿರ್ತಾನೆ. ಆದ್ರೆ ಸರಿಯಾದಂತ ದಾಖಲೆ ಇರುತ್ತಾ ಅಂತ ಒಂದು ಡೌಟ್ ನನಗೆ. ಯಾಕಂದ್ರೆ
ಈ ಗೌಡ್ರ ಕುಟುಂಬದ ವಿರುದ್ಧ ಯಾರಾದ್ರೂ ವಿರುದ್ಧ ಒಂದು ಆರೋಪ ಮಾಡಬೇಕಾದಂತ ಸಂದರ್ಭದಲ್ಲಿ, ಯಾಕಂದ್ರೆ ಬಹಳ ಸೂಕ್ಷ್ಮವಾದಂತ ಕೇಸ್ ಇದು, ಬಹಳ ಸೆನ್ಸಿಟಿವ್ ಆಗಿರುವಂತ ಕೇಸು, ಯಾರ ಬಗ್ಗೆಯೂ ಕೂಡ ಮಾತಾಡಬೇಕಾದಂತ ಸಂದರ್ಭದಲ್ಲಿ ದಾಖಲೆಗಳು ಬಹಳ ಮುಖ್ಯ ಆಗುತ್ತೆ. ಒಂದು ವಿಡಿಯೋ ಮಾಡುವ ಮೂಲಕ ಇಷ್ಟೊಂದು ಸಂಚಲನ ಮಾಡ್ತಾನೆ, ಇಷ್ಟೊಂದು ಸದ್ದನ ಮಾಡ್ತಾನೆ, ಅದು AI ವಿಡಿಯೋ ಮೂಲಕನೇ ಇಷ್ಟೊಂದು ರೊಚ್ಚಿಗೆಬ್ಬಿಸ್ತಾನೆ ಜನಗಳಿಗೆ. ಜನರಲ್ಲಿ ಒಂದಿಷ್ಟು ಉಕ್ಕಿ ಬರುತ್ತೆ, ಸೌಜನ್ಯ ಪ್ರಕರಣವನ್ನ ಮತ್ತೆ ಎತ್ತಿ ಹಿಡಿಬೇಕು, ಸೌಜನ್ಯಗೆ ನ್ಯಾಯ ಸಿಗ್ಬೇಕು. ಹೌದ್ರಿ, ಈಗಲೂ ಕೂಡ ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಜಸ್ಟಿಸ್ ಫಾರ್ ಸೌಜನ್ಯ ನ್ಯಾಯ ಸಿಗಬೇಕಾ, ಬನ್ನಿ ಹೋರಾಟ ಮಾಡೋಣ. ಆದ್ರೆ ಬೇರೆ ವ್ಯಕ್ತಿಗಳನ್ನ ಒಂದಿಷ್ಟು ಸುಖ ಸುಮ್ಮನೆ ನೇರವಾಗಿ ಆರೋಪ ಮಾಡೋದು ಬೇಡ. ನಿಮ್ಮ ಹತ್ರ ಸಾಕ್ಷಿಗಳಿದಾವ, ನಿಮ್ಮ ಹತ್ರ ಎವಿಡೆನ್ಸ್ ಇದಾವ, ಬನ್ನಿ ಹೋಗೋಣ. ನಾವೇನು ನಾಳೆ ನೀವು ಎಲ್ಲರ ಕೊಡ್ತೀವಾ? ಯಾರು ಕೊಡ್ತಾರೆ? ನ್ಯಾಯ ಕೊಡೋದು ಯಾರು? ಶಿಕ್ಷೆ ಕೊಡೋದು ಯಾರು? ನ್ಯಾಯಾಧೀಶರು, ನ್ಯಾಯಾಲಯ ಕೊಡುತ್ತೆ. ಅದನ್ನ ಬಿಟ್ಬಿಟ್ಟು ನಮ್ಮ ಹತ್ರ ಸಾಕ್ಷಿಗಳಿದಾವೆ, ಫೋನಲ್ಲಿ ಸಾಕ್ಷಿ ಇದಾವೆ, ಕಿಶದಲ್ಲಿ ಸಾಕ್ಷಿ ಇದೆ, ಇಟ್ಕೊಂಡು ಓಡಾಡಿದ್ರೆ ನಡೆಯೋದಲ್ಲ ಸ್ವಾಮಿ. AI ವಿಡಿಯೋ ಮಾಡೋ ಮೂಲಕ ಹೌದು ಜನರನ್ನ ರುಚಿಗೆ ಬೆಸದ್ರಿ, ಜನರನ್ನ ಮಾತಾಡುವಂಗೆ ಮಾಡಿದ್ರಿ, ವಾಕ್ ಸ್ವಾತಂತ್ರ್ಯ ಇದೆ ಅಂತಂದ ಎಲ್ಲೂ ಕೂಡ ಮಾಡೋಕ್ಕಾಗಲ್ಲ ಸ್ವಾಮಿ. ಬಟ್ ಇದೀಗ 5 ಗಂಟೆಗಳ ಕಾಲ ವಿಚಾರಣೆ ಮಾಡ್ಕೊಂಡು ಬಂದಿರುವಂತಹ ಸಮೀರ್ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿರಬಹುದು. ಯಾಕಂದ್ರೆ ಗ್ರಿಲ್ ಎತ್ತಿರ್ತಾರೆ, ಸುಖ ಸುಮ್ಮನೆ ಬಿಡೋದಿಲ್ಲ. ಸುಮ್ಮನೆ ಏನಪ್ಪ, ಯಾವ ಆಧಾರದ ಮೇಲೆ ಮಾಡ್ದಪ್ಪ ನೀನು, ಏನು ಆಧಾರ ಇಟ್ಕೊಂಡು ಮಾಡ್ದೆ, ಯಾರ ಗೌಡ್ರು ಅವ್ರದ್ದು, ಹಾಗಾದ್ರೆ ಆ ಗೌಡ್ರ ಕುಟುಂಬ ಯಾರು, ಮೊದಲನೇದು ABCD ಈ ರೀತಿ ಹೆಸರುಗಳನ್ನ ಕೊಟ್ಟಲ್ಲ, ಯಾರವರೆಲ್ಲ, ಸೊ ನಿನಗೆ ಡೀಟೇಲ್ಸ್ ಕೊಟ್ಟವ್ರು ಯಾರು, ನಿನ್ನ ಹಿಂದೆ ಯಾರಿದ್ದಾರೆ, ಅದೆಲ್ಲವೂ ಕೂಡ ಬಿಚ್ಚಿರ್ತಾರೆ. ಸುಮ್ನೆ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಅಂತಂದ್ರೆ ಸಾಮಾನ್ಯ ಇರಲ್ಲ ರೋಶ್ನಿಲಿ, ಯಾಕಂದ್ರೆ ಸುಮ್ನೆ ಇರೋದಿಲ್ಲ ಇಲ್ಲೆಲ್ಲ. ಎಸ್, ಆಮೇಲೆ ನೋಡಿ, ಇನ್ನೊಂದು ಏನಿಲ್ಲಿ ನಾವು ಗಮನ ಕೊಡ್ಬೇಕು ಅನ್ನೋಂತಹ ವಿಚಾರ ಏನು ಅಂತಂದ್ರೆ, ಇಲ್ಲಿ ಸಮೀರ್ ಅನ್ನುವಂತಹ ಒಬ್ಬ ಯೂಟ್ಯೂಬರ್ ಇದಾನೆ ಅಂತ ಹೇಳಿ ನಮ್ಗೆಲ್ಲ ಗೊತ್ತಾಗಿದೆ. ಸೌಜನ್ಯ ವಿಡಿಯೋ ಯಾವಾಗ ರಿಲೀಸ್ ಆಗುತ್ತೆ ಅಂದ್ರೆ ಆ ಒಂದು ವಿಡಿಯೋ ಕೆಲವೇ ಗಂಟೆಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಡುತ್ತೆ. ಅಂತಂದ್ರೆ ಪ್ರತಿಯೊಬ್ರು ಸಮೀರ್ 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 ಅಂತಿರ್ತಾರೆ. ಯಾರು ನೋಡಿಲ್ವೋ ಅವರೆಲ್ಲೂ ಕೂಡ ಹೌದು ನೋಡ್ಬೇಕಲ್ವಾ ಏನಿದೆ ಅಂತದ್ದು ಆ ವಿಡಿಯೋದಲ್ಲಿ ಅಂತ ಹೋಗಿ ಕ್ಲಿಕ್ ಮಾಡ್ತಾರೆ. ಅಂದ್ರೆ ಇದು ಹೇಗ್ ಸಡನ್ ಆಗಿ ವೈರಲ್ ಆಯ್ತು? ಈಗ ಎಷ್ಟೋ ಯೂಟ್ಯೂಬರ್ಸ್ ಇದಾರೆ ಸಿರಾಜ್, ಆದ್ರೆ ಈ ವಿಡಿಯೋನೇ ಯಾವ ಮಟ್ಟಕ್ಕೆ ವೈರಲ್ ಆಯ್ತು ಅಂತ ನಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ ಈ ವಿಡಿಯೋ ವೈರಲ್ ಆಗ್ಲಿಕ್ಕೆ ಕಾರಣ ಏನು, ಯಾರಿಗೆಲ್ಲ ಇವನ್ ಶೇರ್ ಮಾಡಿರ್ಬಹುದು, ಅಥವಾ ಅಪ್ಲೋಡ್ ಮಾಡಿದ್ದವ್ರು ಯಾರು, ಯಾವ ರೀತಿ ಇದನ್ನ, ಅಂದ್ರೆ ಆ ವಿಡಿಯೋದಲ್ಲಿ ನೀವೇ ನೋಡಿರ್ತೀರಿ ಯಾವ ರೀತಿ ಜನಗಳಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ, ಹೌದು ಅಲ್ವಾ? ಆ ಒಂದು ವಿಡಿಯೋ ನೋಡಿದ್ಮೇಲೆ ಎಲ್ಲರೂ ಕೂಡ ಟೋಟಲಿ ಶಾಕ್ ಆಗಿದ್ರು. ಯಾರು ನೋಡಿಲ್ವ ಅವರು ಕೂಡ ಹೋಗಿ ನೋಡ್ಬೇಕು ಅನ್ನುವಂತಹ ಒಂದು ಮಾತುಗಳು ಎಲ್ಲ ಕಡೆ ಸಮೀರ್ ಸಮೀರ್ ಸಮೀರ್, ಆ ಒಂದು ವಿಡಿಯೋ ಮೂಲಕನೇ ಸಮೀರ್ ಪರಿಚಯ ಆಗಿದ್ದು. ಹೌದು, ಎಸ್. ಮತ್ತೊಂದಿಷ್ಟು ಅಪ್ಡೇಟ್ಗಳಿದಾವೆ ಸಮೀರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಒಂದಿಷ್ಟು ಬ್ರೇಕಿಂಗ್ಗಳು ಕೂಡ ಇದಾವೆ, ಅದನ್ನು ಕೂಡ ನೋಡ್ತಾ ಹೋಗೋಣ. ಇಂದು ದಾಖಲೆ ಕೇಳಿ ಸಮೀರ್ಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ನಾಳೆ ಮತ್ತೆ ವಿಚಾರಣೆಗೆ ಬರುವಂತೆ ಸಮೀರ್ಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ವಿಚಾರಣೆ ನಡೆದಿದೆ. ನಿಮ್ಮ ರೆಬೆಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ವಿಡಿಯೋ ಎಡಿಟಿಂಗ್ ಬಳಸಿದ್ದ ಕಂಪ್ಯೂಟರ್, ಮೊಬೈಲ್ ನಾಳೆ ವಶಕ್ಕೆ ಪಡಿತಾರೆ. ನಾಳೆ ಕಂಪ್ಯೂಟರ್, ಮೊಬೈಲ್ ವಶಕ್ಕೆ ಪಡೆಯಲಿದ್ದಾರೆ ಖಾಕಿ ಪಡೆ. ವಿಚಾರಣೆ ಮುಗಿಸಿ ಠಾಣೆಯಿಂದ ತೆರಳಿದ್ದಾನೆ ಸಮೀರ್. ಇವತ್ತೇನು ವಿಚಾರಣೆ ನಡೆದಿದೆ ನೋಡಿ. ಈ ಒಂದು ಈಗಾಗಲೇ ನಾವು ಮಾತಾಡ್ತಿದ್ವಿ, ಅಂದ್ರೆ ಯಾರು ಎಡಿಟ್ ಮಾಡಿರಬಹುದು, ಯಾರು ಅಪ್ಲೋಡ್ ಮಾಡಿರಬಹುದು, ಮೊಬೈಲ್ ಇಂದನೋ ಕಂಪ್ಯೂಟರ್ ಇಂದನೋ ಏನಿದೆ ಎಲ್ಲವೂ ಕೂಡ ಇವಾಗ ಮತ್ತೆ ನಾಳೆ ವಶಕ್ಕೆ ಪಡಿತಾರೆ. ಅಂದ್ರೆ ಇನ್ನು ಅದ್ರಲ್ಲಿ ಏನೇನೆಲ್ಲ ರಹಸ್ಯ ವಿಚಾರಣೆ ಇಷ್ಟಕ್ಕೆ ಮುಗಿಯಂಗಿಲ್ಲ ರೋಶ್ನಿ, ಇದು ವಿಚಾರಣೆ ಇಷ್ಟಕ್ಕೆ ಮುಗಿಯಂಗಿಲ್ಲ. ಯಾರೇ ಆದ್ರೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಷಡ್ಯಂತ್ರ ಮಾಡ್ತಾ ಇದ್ರಲ್ಲ, ಇನ್ನು ಷಡ್ಯಂತ್ರನೋ ಆರೋಪನೋ ಪ್ರತ್ಯಾರೋಪನೋ ಸಹಜವಾಗಿ ಇರುತ್ತೆ. ಇನ್ನೂ ಕೂಡ ಸಮೀರ್ ಹತ್ರ ಎವಿಡೆನ್ಸ್ ಇದ್ರೆ ಓಕೆ, ನೋ ಪ್ರಾಬ್ಲಮ್. ಹೌದಪ್ಪ, ಖುಷಿ ಆಗುತ್ತೆ ನಮಗೂ ಕೂಡ. ಹೌದು, ಎವಿಡೆನ್ಸ್ ಇಟ್ಕೊಂಡು ಒಂದು ಸುದ್ದಿ ಮಾಡಿದ್ದಾನೆ, ಒಂದು ಒಳ್ಳೆ ಸ್ಟೋರಿ ಮಾಡಿದ್ದಾನೆ, ಮೆಚ್ಚಲೇಬೇಕು, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಹೇಳ್ತೀವಿ. ಆದರೆ ಎವಿಡೆನ್ಸ್ ಇಲ್ಲಾರ್ದೆ ಒಂದಿಷ್ಟು ಸುದ್ದಿ ಮಾಡಿದ್ರೆ, ಒಂದಿಷ್ಟು ಆ ವಿಡಿಯೋಗಳನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ಯಾರು? ಪೊಲೀಸ್ ಅಧಿಕಾರಿಗಳು. ನೋಡಿ, 5 ಗಂಟೆ ಆಯಿತು, ನಾಳೆನೂ ಬಾ ಅಂತ ಹೇಳಿದ್ದಾರೆ. ನಾಳೆಯೂ ಕೂಡ ಗ್ರಿಲ್ ಎತ್ತಾರೆ. ಏನಪ್ಪ, ಕೇವಲ 20-30 ನಿಮಿಷದ ವಿಡಿಯೋಗಳಿಗೆ ಕೇವಲ ಇವತ್ತು ಒಂದೇ ದಿನ 5 ಗಂಟೆವರೆಗೂ ವಿಚಾರಣೆ ಮಾಡಿದ್ದಾರೆ ಅಂತಂದ್ರೆ ಸರ್ವೇ ಸಾಮಾನ್ಯವಾಗಿ ನಾಳೆಯೂ ಕೂಡ ಇರುತ್ತೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆಯೂ ಕೂಡ ಪ್ರಸ್ತಾಪ ಆಗುತ್ತೆ ಸಹಜವಾಗಿ. ಯಾಕಂದ್ರೆ ನಾಳೆ ಮತ್ತೆ ವಿಚಾರಣೆಗೆ ಬಾ ಅಂತಂದಾಗ ಏನು ಇರಬಹುದು, ಹಾಗಾದ್ರೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಸುರಿಮಳೆ ಗೈಬಹುದು. ಇವತ್ತು 5 ಗಂಟೆ ನೋಡಿ, ಅವತ್ತು ಇವರಿಗೂ ಕೂಡ ಯಾರಿಗೆ ದೂರುದಾರ ಅಂತ ನಾವು ಹೇಳ್ತಿದ್ದೀವಿ, ಈಗ ಆರೋಪಿ ಆತ, ಸಾಕ್ಷಿದಾರ ಅಂತ ಹೇಳ್ತಿದ್ದೀವಿ ಯಾರು? ಭೀಮನಿಗೆ. ಸೊ ಚಿನ್ನಯ್ಯ 19 ಗಂಟೆ ಮಾಡಿದ್ರು ವಿಚಾರಣೆ. ಅದಾದ ನಂತರ SIT ಒಂದಿಷ್ಟು ವಶಕ್ಕೆ ತೆಗೆದುಕೊಳ್ತು, ಕೋರ್ಟ್ಗೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ನಮಗೆ 10 ದಿನಗಳ ಕಾಲ ಕಸ್ಟಡಿ ಕೊಡು ಅಂತ ಹೇಳಿದ್ರು. ಅದೆಲ್ಲವೂ ಕೂಡ ಆಯ್ತು. ಅದೇ ರೀತಿ ಸಮೀರ್ ಬಲ್ಲಿಯೂ ಕೂಡ ಹಿಂಗೆ ಆಗಬಹುದಾ?
ಸಮೀರನ್ನ ಕೂಡ ಕೋರ್ಟ್ಗೆ ಅಲ್ಲಿ ಹೇಳಿಬಿಟ್ಟು ಮತ್ತೆ ಸಮೀರ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವೂ ಕೂಡ ಆಗಬಹುದಾ, ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಬಹುದಾ, ಅದ್ರ ಬಗ್ಗೆಯೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾಳೆ ಏನ್ ಕತೆ ಏನನ್ನುವಂಥದ್ದು. ಸೊ ಮತ್ತೊಂದು ಕಡೆ ಈಗ AI ವಿಡಿಯೋ ಬೆನ್ ಹತ್ತಿದಂತ ಕಾಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗ್ರಾಫಿಕ್ಸ್ ಕೂಡ ಇದೆ. ಸೊ ಆ ಗ್ರಾಫಿಕ್ಸ್ ನೋಡ್ತಾ ಹೋಗೋಣ. ನೋಡಿ, ಈಗ ಈ AI ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗ್ರಾಫಿಕ್ಸ್ ಕೂಡ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತು. ಏನಿದು ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ಚಿತ್ರೀಕರಿಸಿದ್ಯಾರು, ಎಡಿಟ್ ಮಾಡಿದ್ಯಾರು ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ಸೊ AI ವಿಡಿಯೋನ ಬೆನ್ ಹತ್ತಿದಂತ ಕಾಕಿ ಎಲ್ಲ ಪ್ರಶ್ನೆಗಳನ್ನ ಹುಟ್ಟುತ್ತೆ. ಜನರಲ್ಲಿ ಗೊಂದಲ, ದ್ವೇಷ ಹುಟ್ಟಿಸಲು ಉದ್ದೇಶ ಏನಿರಬಹುದು, ಉದ್ದೇಶನ ಏನ್ ಕತೆ, ವಿಡಿಯೋದಲ್ಲಿನ ವಿಷಯಗಳ ಬಗ್ಗೆ ದಾಖಲೆ ಇದೆಯಾ? ಸೊ ಈ 30 ನಿಮಿಷದ್ದು ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ರಲ್ಲ, ಈ ವಿಡಿಯೋದ ದಾಖಲೆ ನಿಮ್ಮ ಹತ್ರ ಇದೆಯಾ ಅನ್ನುವಂಥ ಪ್ರಶ್ನೆ ಮಾಡ್ತಾರೆ. ನೋಡಿ, ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದಾರು, ಸೊ ಯಾರು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಯಾರು ನೋಡ್ಕೋತಾ ಇದ್ರು, ವಿಡಿಯೋ ಅಪ್ಲೋಡ್ ಬಳಸಿದ ಉಪಕರಣ ಎಲ್ಲಿದೆ, ನೋಡಿ ವಿಡಿಯೋ ಲಿಂಕ್ ಮೊದಲು ನೀವು ಯಾರಿಗೆ ಹಂಚಿದ್ರಿ, ವಿಡಿಯೋ ಅಪ್ಲೋಡ್ ಆದ ನಂತರ ವಿಡಿಯೋವನ್ನ ಯಾರಿಗೆ ಕಳಿಸಿದ್ರಿ ನೀವು, ಹಾಗಾದ್ರೆ ಏನ್ ಕತೆ, ಅದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡ್ತಾರೆ. ಮತ್ತೊಂದು ಕಡೆ ಫೇಸ್ಬುಕ್, ವಾಟ್ಸಾಪ್, ಟ್ವಿಟರ್ ಗ್ರೂಪ್ನಲ್ಲಿ ಎಲ್ಲಂದರಲ್ಲಿ ಸಿಕ್ಕಿದ್ ಹೇಗೆ ಅಂದ್ರೆ ಈ ಟ್ರೋಲ್ ಪೇಜ್ಗಳಲ್ಲಿ ಸಾವಿರಾರು ಟ್ರೋಲ್ ಪೇಜ್ಗಳಲ್ಲಿ ವಿಡಿಯೋ ವೈರಲ್ ಆಗುತ್ತೆ. ವಿಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಚ್ಚರಿ ಆಗೋದೇನಪ್ಪ ಅಂತಂದ್ರೆ ವಿಡಿಯೋ ಬೇಗನೆ ಡಿಲೀಟ್ ಆಗೋಗ್ಬಿಡುತ್ತೆ. ಹೀಗೆ ನೋಡ್ಕೊಂಬಿಡಿ, ಯಾವುದೇ ಸಂದರ್ಭದಲ್ಲೂ ಕೂಡ ಗೌಡ್ರು ಈ ವಿಡಿಯೋನ ಡಿಲೀಟ್ ಮಾಡಬಹುದು ಅನ್ನುವಂಥದ್ದು ಒಂದು ಟ್ರೋಲ್ ಕೂಡ ಆಗುತ್ತೆ. ಸೊ ಹಾಗಾಗಿ ವಿಡಿಯೋ ಕೂಡ ಇದರ ಬಗ್ಗೆ ಕೂಡ ಪ್ರಶ್ನೆ ಮಾಡ್ತಾರೆ. ವಿಡಿಯೋದಲ್ಲಿ ಹೇಳಿದ ವಿಚಾರಗಳ ಮೂಲ ಎಲ್ಲಿಂದ ಸಿಕ್ಕಿತು, ವಿಡಿಯೋ ಬಿಡುಗಡೆ ಬಳಿಕ ಜನರಿಂದ ಬಂದಂಥ ಪ್ರತಿಕ್ರಿಯೆ ಏನು, ವಿಡಿಯೋ ಅಪ್ಲೋಡ್ ಆದ ನಂತರ ಒಂದಿಷ್ಟು ಪ್ರತಿಕ್ರಿಯೆ ಬಂತಲ್ಲ, ಬಹಳಷ್ಟು ಸಮೀರ್ಗೆ ಬಹಳಷ್ಟು ಬೆಂಬಲ ಸಿಕ್ತು. ಹೌದಪ್ಪ, ಒಳ್ಳೆ ವಿಡಿಯೋ ಮಾಡಿದ್ದಾನೆ, ಬಹಳ ಅದ್ಭುತ, ಇವನ ಧೈರ್ಯಕ್ಕೆ ಮೆಚ್ಚಲೇಬೇಕಾಗಿರುವಂಥದ್ದು. ಸೊ ಈ ಧೈರ್ಯಕ್ಕೆ ಮೆಚ್ಚಲೇಬೇಕಾಗಿರುವಂಥದ್ದು, ಹೌದು ಧೈರ್ಯ ಮೆಚ್ಚಲೇಬೇಕಾಗಿರುವಂಥದ್ದು. ಒಂದು ಸ್ಟೋರಿಯನ್ನ, ಒಂದು ಸಮಾಜದಲ್ಲಿ ಆಗಿರುವಂಥ ಒಂದು ಘಟನೆಯನ್ನ ಎತ್ತಿ ಹಿಡಿಯುವಂಥ ಕೆಲಸ ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾಡಲೇಬೇಕಾಗಿರುವಂಥದ್ದು, ನ್ಯಾಯ ದೊರಕಿಸಿಕೊಳ್ಳಲೇಬೇಕಾಗಿರುವಂಥದ್ದು. ಈಗಲೂ ಕೂಡ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ಈಗಲೂ ಕೂಡ ಹೇಳ್ತೀವಿ. ನೋಡಿ ರೋಶ್ನಿ, ಈಗ ಈ AI ವಿಡಿಯೋ ಮಾಡಿದ್ನಲ್ಲ, ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಬೆನ್ನತ್ತಿ ಬಿಟ್ಟಿದ್ದಾರೆ. ಎಲ್ಲಿಂದ ವಿಡಿಯೋ ಮಾಡಿದೆ, ಹೇಗೆ ವಿಡಿಯೋ ಮಾಡಿದೆ, ಯಾರು ಎಡಿಟಿಂಗ್ ಮಾಡಿದ್ರು, ಯಾರು ಅಪ್ಲೋಡ್ ಮಾಡಿದ್ರು, ಯಾವ ಕಂಪ್ಯೂಟರ್ನಲ್ಲಿ ಎಡಿಟಿಂಗ್ ಆಗಿದೆ. ನೋಡಿ, ನಾಳೆ ಆ ಕಂಪ್ಯೂಟರ್ ಕೂಡ ಎಲ್ಲ ವಶಕ್ಕೆ ಪಡೆದುಕೊಳ್ತಾರೆ, ಆ ಮೊಬೈಲ್ ಕೂಡ ವಶಕ್ಕೆ ಪಡೆದುಕೊಳ್ತಾರೆ. ವಿಚಾರಣೆ ಮುಗಿಸಿ ಇವತ್ತೇನು ಹೋದಂಥ ಸಂದರ್ಭದಲ್ಲಿ ಇವೆಲ್ಲವೂ ಕೂಡ ನೋಡಿ, ವಿಡಿಯೋ ಅಪ್ಲೋಡ್ ಆದ ನಂತರ ಯಾರಿಗೆ ಮೊದಲು ಲಿಂಕ್ ಕಳಿಸಿದ್ರಿ, ಯಾರನ್ನ ಲಿಂಕ್ ಕಳಿಸಿದ್ರಿ, ಹಾಗಾದ್ರೆ ನೀವು ಇದು ಕೂಡ ಪ್ರಶ್ನೆ ಮಾಡಿದ್ದಾರೆ ಇವತ್ತು. ಇಷ್ಟೊಂದು ಶೇರ್ ಹೇಗಾಯ್ತು, ಎಷ್ಟೊಂದು ಪೇಜ್ಗಳಲ್ಲಿ ಒಮ್ಮೆ ಟ್ರೋಲ್ ಹೇಗೆ ಮಾಡಿಸಿದ್ರಿ ನೀವು, ಬೂಸ್ಟ್ ಮಾಡಿಸಿದ್ರ, ಏನ್ ಕತೆ, ಆ ಟ್ರೋಲ್ ಪೇಜ್ಗಳಿಗೆ ಏನಾದ್ರು ಅಮೌಂಟ್ ಕಟ್ಟಿ ನೀವು ತೆಗೆದುಕೊಂಡಿದ್ರ ಟ್ರೋಲು, ಈ ರೀತಿ ಆದಂತ ಅಂದ್ರೆ ಈ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ. ರೋಶ್ನಿ, ಬಹುಶಃ ನೀವು ಗಮನಿಸಿರ್ತೀರಾ ಅಂತ ಅನ್ಕೋತೀನಿ. ಏನಪ್ಪಾ ಅಂತಂದ್ರೆ, ಬೇಗನೆ ಈ ವಿಡಿಯೋವನ್ನ ಹೋಗಿ ನೋಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಕೆಲವೇ ಕ್ಷಣಗಳಲ್ಲಿ ಗೌಡ್ರು ಕುಟುಂಬ ಒಂದಿಷ್ಟು ವಿಡಿಯೋ ಡಿಲೀಟ್ ಮಾಡಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ವಿಡಿಯೋ ವೈರಲ್ ಆಗಿಬಿಡುತ್ತೆ, ಟ್ರೋಲ್ ಕೂಡ ಆಗುತ್ತೆ. ಅವಾಗ ಎಲ್ಲರೂ ಕೂಡ ಏನೋ ಹೇಳ್ತಾ ಇದ್ದಾನೆ ಸಮೀರ್, ದೂತ ಸಮೀರ್ ಏನೋ ಹೇಳ್ತಾ ಇದ್ದಾನೆ ಅಂತಂದಾಗ ಅಲ್ಲೆಲ್ಲ ಕೂಡ ಹೋಗಿ ನೋಡ್ಬಿಟ್ರೆ